13 lakhs. Imagine, 13 lakhs. ಐ ಲವ್ ಯು ಅಂತ ಹೇಳುತ್ತೆ ಮಕಾವ್. ಅದಕ್ಕೆ ಗೋಲ್ಡ್ ಅಂಡ್ ಸಿಲ್ವರ್ ಅಂದ್ರೆ ತುಂಬಾ ಇಷ್ಟ. ಅದು ಫಿಮೇಲ್ ಅಲ್ವಾ, ಲೇಡೀಸ್ ತರ. ಹೇಳು, please subscribe to Natasha Gowda YouTube channel ಅಂತ ಹೇಳು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಒಂದು ಅಡ್ವೆಂಚರಸ್ ರೆಸಾರ್ಟ್ ನಲ್ಲಿ, ಆನೇಕಲ್ ತಾಲೂಕ್ ಹತ್ರ. ಲೆಟ್ಸ್ ಸಿ ವಾಟ್ ಸುಗ್ಗಿ ಹ್ಯಾಸ್ ಗಾಟ್ ಟು ಆಫರ್ ಟು ಅಸ್. ಸುಗ್ಗಿ ಅಂದ್ರೆ ನನ್ನ ಪ್ರಕಾರ ಒಂದು ಹಳ್ಳಿ ಸೊಗಡಿನ ವೈಬ್ಸ್ ನ ಕೊಡುವಂತದ್ದು. ಪ್ರಾಬ್ಲಿ ಅದಕ್ಕೆ ಸುಗ್ಗಿ ರೆಸಾರ್ಟ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅಂಡ್ ಇವತ್ತು ನಮ್ ಜೊತೆ ಇಲ್ಲಿ ಇದಾರೆ ಯಶಿಕಾ ಅಂಡ್ ತೃಪ್ತಿ ಗೌಡ ಇಸ್ ಹಿಯರ್, ನನ್ನ ತಂಗಿ, ನಮ್ಮ ಮದರ್ ಇಂಡಿಯಾ. ಅಂಡ್ ದೇರ್ ನನ್ನ ತಮ್ಮ. ರಿಸೆಪ್ಷನ್ ಏರಿಯಲ್ಲಿ ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿದ ನಂತರ ಪಾಂಪ್ಲೆಟ್ ನ ಕೊಡ್ತಾರೆ. ಇದು ಬಂದು ಆಕ್ಟಿವಿಟಿ ಲಿಸ್ಟ್, ಜೊತೆಗೆ ವೆಲ್ಕಮ್ ಡ್ರಿಂಕ್ ಗೆ ಅಂತ ಹೇಳಿ ಕೂಪನ್ ನ ಕೊಟ್ಟಿದ್ದಾರೆ. ವೆಲ್ಕಮ್ ಡ್ರಿಂಕ್ ಗೆ ಕೂಪನ್ ಕೊಟ್ಟು ತಗೊಳ್ಬೇಕಾಗತ್ತೆ. ಅದರ್ವೈಸ್ ಎಲ್ಲಾ ಆಕ್ಟಿವಿಟೀಸ್ಗೂ ಕಾಂಪ್ಲಿಮೆಂಟರಿ ಆಗಿರೋದ್ರಿಂದ ಸಪರೇಟ್ ಆಗಿ ಕೂಪನ್ ಕೊಟ್ಟಿಲ್ಲ. ವಿ ಹ್ಯಾವ್ ಗಾಟ್ ಅವರ್ ಬ್ಯಾಂಡ್ಸ್, ಎಲ್ಲರಿಗೂ ಬ್ಯಾಂಡ್ ನ ಕೊಡ್ತಾರೆ. ಎಕ್ಸ್ಟ್ರಾ ಪೇ ಮಾಡಿ ಆಡ್ಬೇಕು ಅಂತ ಹೇಳಿದ್ರೆ ಅದು ಬರ್ಡ್ಸ್ ಏವಿಯರಿ ಮತ್ತೆ ATV ಬೈಕ್ ರೈಡ್, ಅದೆರಡಕ್ಕೂ 150 ಈಚ್ ಆಗತ್ತೆ. ಅದರ್ವೈಸ್ ಮಿಕ್ಕೆಲ್ಲ ಆಕ್ಟಿವಿಟೀಸ್ ಕೂಡ ಕಾಂಪ್ಲಿಮೆಂಟರಿ ಇರುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಚೆಕ್ ಇಟ್ ಔಟ್. ಈಗ ನಾವಿಲ್ಲಿ ಲಾಕರ್ ರೂಮ್ ಹತ್ರ ಇದೀವಿ. ಈ ಕಡೆ ಪಕ್ಕಕ್ಕೆ ಲಾಕರ್ ರೂಮ್ ಇದೆ. ಬಿಕಾಸ್ ಒನ್ ಡೇ ಔಟಿಂಗ್ ನಾವು ಬಂದಿರೋದ್ರಿಂದ ಎಕ್ಸ್ಟ್ರಾ ಬ್ಯಾಗ್ಸ್ ಎಲ್ಲ ಏನಿರುತ್ತೆ ಅದನ್ನ ಇಡಕ್ಕೆ ಅಂತ ಹೇಳಿ ಲಾಕರ್ ರೂಮ್ ಕೊಡ್ತಾರೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಬೇಸಿಕಲಿ ನಾವ್ ಇವತ್ತು ಸಡನ್ ಆಗಿ ರೆಸಾರ್ಟ್ ಪ್ಲಾನ್ ಮಾಡಿ ಬಂದಿದ್ದು ಎಂತಕ್ಕೆ ಅಂತ ಹೇಳಿದ್ರೆ ಯಶಿಕಾ ಗೌಡ್ರದ್ದು ಬರ್ತ್ಡೇ ಇದೆ. ಅವ್ರ ಬರ್ತ್ಡೇಗೆ ಅಂತ ಬಂದಿರೋದು. ಬರ್ತ್ಡೇ ಬೇಬಿನೇ ಕೇಳೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸೇಮ್ ನನಗೆ ರೀಸೆಂಟ್ ಆಗಿ ವಯನಾಡ್ಗೆ ಹೋಗಿದ್ವಿ, ಅದೇ ಫೀಲ್ ಕೊಡ್ತಿದೆ. ಸೊ ಇಟ್ಸ್ ಗುಡ್. ಈಗ ನಾನು ಫಸ್ಟ್ ಫೋಟೋಸ್ ತಕೊಂಡು ನೆಕ್ಸ್ಟ್ ಬೇಗ ಆಕ್ಟಿವಿಟೀಸ್ಗೆ ಹೋಗ್ಬೇಕು. ಐ ಆಮ್ ವೇಟಿಂಗ್ ಟು ಗೋ ಫಾರ್ ಆಕ್ಟಿವಿಟಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಕ್ಟಿವಿಟಿ ಏರಿಯಾ ಕಡೆ ಹೋಗ್ತಾ ಇದೀವಿ. ನೀವಿಲ್ಲಿ ನಮ್ಮ ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ, ಸ್ವಿಮ್ಮಿಂಗ್ ಪೂಲ್ ಈ ಕಡೆ ಒಂದಿದೆ. ಆ್ಯಂಡ್ ಅಲ್ಲಿ ಮುಂದ್ಗಡೆ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅದು ತೋರಿಸ್ತೀನಿ. ಇದು ದೊಡ್ಡವ್ರಿಗೆ ಈ ಕಡೆ ಇರೋದು. ಆ್ಯಂಡ್ ದೇ ಹ್ಯಾವ್ ನಾಟ್ ಲೆಫ್ಟ್ ದ ಚಿಲ್ಡ್ರನ್ ಔಟ್. ಸೊ ಈ ಕಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಪಕ್ಕಕ್ಕೇನೆ ಆ ಕಡೆ ಆ ಲೆಫ್ಟ್ ಅಲ್ಲಿ ಚೇಂಜಿಂಗ್ ರೂಮ್ ಇದೆ. ತುಂಬಾ ಚೆನ್ನಾಗಿದೆ. ರೆಸ್ಟ್ ರೂಮ್ ಎಲ್ಲ ಕ್ಲೀನ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಕ್ಟಿವಿಟಿ ಏರಿಯಾಗೆ ಹೋಗ್ಬೇಕಂತ ಹೇಳಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಔಟ್ಫಿಟ್ ನನ್ನ ತಂಗಿ ರೆಡಿ ಮಾಡ್ಕೊಂಡು ಎತ್ಕೊಂಡ್ ಬಂದಿದ್ದಾಳೆ. ಸೊ ಐ ಜಸ್ಟ್ ಲವ್ ದಿಸ್ ಕಲರ್. ತುಂಬಾ ಇಷ್ಟ ಆಗತ್ತೆ ಈ ಕಲರ್ ನಂಗೆ. ಸೊ ಗೈಸ್, ಇವಾಗ ನೀವಿಲ್ಲಿ ನೋಡ್ತಿರೋದು ಬಂದು ಅಡ್ವೆಂಚರ್ ಅರೇನಾ. ಎಲ್ಲಾ ತರಹದ ಔಟ್ಡೋರ್ ಆಕ್ಟಿವಿಟೀಸ್ ಇಲ್ಲೇ ಇರೋದು. ಸೊ ನಾವ್ ಅಲ್ಲಿ ಹೋಗ್ತಿದೀವಿ. ಪಾರ್ಟ್ 2 90s ಡೇಸ್ ಟಕೇಶಿಸ್ ಕಾಸಲ್ ಯಾರ್ಯಾರು ನೋಡ್ತಿದ್ರಿ ಕಾಮೆಂಟ್ ಮಾಡಿ. ಅದ್ರಲ್ಲಿ ಬರುತ್ತಲ್ಲ ಆ ತರ ಇದೆ ಅಡ್ವೆಂಚರ್ ಗೇಮ್ಸ್ ಎಲ್ಲ, ರೋಪ್ ಆಕ್ಟಿವಿಟಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್.
ಲೈಕ್ ಕೊಡ್ಲಾ ಬೇಬಿ? ಕಮ್ ಆನ್ ಯಶಿಕಾ. ಗೈಸ್, ಯು ವಿಲ್ ನಾಟ್ ಬಿ ದಿಸ್ ಯಂಗ್ ಅಗೇನ್. ಸ್ಕೈ ಸೈಕ್ಲಿಂಗ್, ಐ ಸ್ವೇರ್ ಬೈ ದಿಸ್, ನನ್ಗೆ ಆಡಕ್ಕಾಗ್ಲಿಲ್ಲ. ಬಟ್ ನನ್ನ ತಂಗಿ ಆಡಿದ್ಲು. ಡೇಸ್ ಪಾಸ್ ಬೈ, ಇಯರ್ಸ್ ರೋಲ್ ಡೌನ್. ಅದು ಯಾವತ್ತೂ ವಾಪಸ್ ಬರಲ್ಲ. ಈ ತರ ಆಕ್ಟಿವಿಟೀಸ್ ಆಗಿರ್ಬೋದು, ಅಡ್ವೆಂಚರ್ ಆಗಿರ್ಬೋದು, ಪ್ಲೀಸ್ ಡೂ ಇಟ್. ಪ್ಲೀಸ್ ಗೋ ಹೆಡ್ ಅಂಡ್ ಡೂ ಇಟ್. ಬಿಕಾಸ್ ಆಫ್ಟರ್ ಸರ್ಟನ್ ಪಾಯಿಂಟ್ ಇನ್ ಲೈಫ್ ನಿಜವಾಗ್ಲೂ ಮಾಡ್ಬೇಕು ಅಂತ ಅನ್ಸಲ್ಲ. ನಮ್ಮ ಅಕ್ಕ ಯಾವತ್ತು ಎದ್ರುಕೊಂಡಿದ್ದು ನಾನು ನೋಡಿಲ್ಲ. ಅವ್ರು ಯಾವುದೇ ಅಡ್ವೆಂಚರಸ್ ಆಕ್ಟಿವಿಟೀಸ್ ಆದ್ರೂ ತುಂಬಾ ಆಡೋಡು. ಫನ್ ವರ್ಲ್ಡ್ ಅಲ್ಲಿ ತುಂಬಾ ಹೈ ಸ್ವಿಂಗ್ ಇತ್ತು, ಅದನ್ನೇ ನಾವುಗಳು ಎದ್ರುಕೊಂಡು ಹೋಗಿರಲಿಲ್ಲ. ಇವ್ರು ಹೋಗಿದ್ದಾರೆ, ಬಟ್ ನಾವು ಯಾಕೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಲಾಸ್ಟ್ ಟೈಮ್ ನಾನು ಆಮೆಗುಂಡಿ ರೆಸಾರ್ಟ್ ವಿಡಿಯೋ ಹಾಕಿದಾಗ ಯಾರೋ ಕಮೆಂಟ್ ಮಾಡಿದ್ರಿ, ಲತಾಶಾ ಯಾವಾಗಲೂ ವೆಜ್ ಏನಿದೆ ಅದನ್ನ ಮಾತ್ರ ತೋರಿಸ್ತೀರಾ, ನಾನ್ ವೆಜ್ ಆಪ್ಷನ್ಸ್ ಏನಿದೆ ಅದನ್ನ ತೋರಿಸೋದೇ ಇಲ್ಲ ಅಂತ ಹೇಳಿ. ಸೊ ಬನ್ನಿ ನಾನ್ ವೆಜ್ ಏನಿದೆ ಚೆಕ್ ಮಾಡೋಣ. ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪ್ ಇದೆ, ಆ್ಯಂಡ್ ಚಿಕನ್ ಗೀ ರೋಸ್ಟ್ ಇದೆ, ಮ್ಯಾಂಗೋ ಫಿಶ್ ಕರಿ ಅಂತ ಇದೆ. ಇಲ್ಲಿ ನೀವು ನೋಡೋದಾದ್ರೆ ಚಿಕನ್ ದಮ್ ಬಿರಿಯಾನಿ ಅಂತ ಹೇಳಿ ಮಾಡಿದ್ದಾರೆ. ಅನ್ನದಾತೋ ಸುಖಿ ಭವ ಅಂತಾರೆ. ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು. ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜ್ ಆಪ್ಷನ್ ಏನಿತ್ತು ಅದ್ರ ಬಗ್ಗೆ ಮಾತ್ರ ಮಾತಾಡಕ್ ಸಾಧ್ಯ. ಸೊ ನಾನ್ ತಿಂದಂತ ಅಷ್ಟು ಪದಾರ್ಥಗಳು ತುಂಬಾನೇ ಚೆನ್ನಾಗಿತ್ತು. ಇಂಥದ್ದು ಚೆನ್ನಾಗಿರ್ಲಿಲ್ಲ ಅಂತ ಹೇಳಕ್ಕೆ ಬರಲ್ಲ. ವೆರಿ ನೈಸ್ ಇಟ್ ವಾಸ್. ಡ್ರೈ ಜಾಮೂನ್ ಕೊಟ್ಟಿದ್ರು, ಅದಂತೂ ಸಕ್ಕದಾಗಿತ್ತು. ಆಮೇಲೆ ಐಸ್ ಕ್ರೀಮ್ ಇತ್ತು, ವೆನಿಲಾ ಫ್ಲೇವರ್ ಆಸ್ ಯೂಶುವಲ್. ನನಗೆ ವೆನಿಲಾ ಫ್ಲೇವರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಐಸ್ ಕ್ರೀಮ್ ಯಾವ ಫ್ಲೇವರ್ ಇಷ್ಟ ಕಮೆಂಟ್ ಮಾಡಿ. ಇಟ್ ವಿಲ್ ಬಿ ಫನ್. ನಾನ್ ವೆಜ್ ಹೇಗಿತ್ತು? ಇಟ್ ವಾಸ್ ಫೈನ್. ನಾನ್ ವೆಜ್ ಎಕ್ಸ್ಪೆಕ್ಟ್ ಮಾಡಿದ್ದಷ್ಟೇನು ಚೆನ್ನಾಗಿರ್ಲಿಲ್ಲ, ಡೀಸೆಂಟ್ ಆಗಿತ್ತು, ತಿನ್ಬೋದು ಅಷ್ಟೇ, ಹಂಗಿತ್ತು. ಬಿರಿಯಾನಿ ಸ್ವಲ್ಪ ಚೆನ್ನಾಗಿತ್ತು, ಚಿಕನ್ ಫ್ರೈ ಸ್ವಲ್ಪ ಡೀಸೆಂಟ್ ಆಗಿತ್ತು. ಸನ್ಫ್ಲವರ್ ಸೀಡ್ಸ್ ಅಂತ ಇನ್ನು ಮುಂದೆ ಹೋಗಿ ಅಲ್ಲಿ ಕುಡಿ. ಅಲ್ಲಿ ಮಾಡಕ್ ಕೊಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ಸ್ ಅಂತಾನೆ ಹೇಳ್ಬೋದು ಸುಗ್ಗಿ ರೆಸಾರ್ಟ್ ಅಲ್ಲಿ. ಅಂಡ್ ಸ್ಟಾಫ್ ಅಂತೂ ಅಮೇಜಿಂಗ್, ತುಂಬಾನೇ ಫ್ರೆಂಡ್ಲಿ, ಸಖತ್ ಕೋಆಪರೇಟ್ ಮಾಡ್ತಾರೆ. ಒಳಗೆ ಹೋಗ್ತಾ ಇದೀವಿ ಇವಾಗ. ಸ್ವೀಟ್ ಮಾಡಕ್ ಹೋಗಿದ್ದಾರೆ. So cute. Oh my god. ನಿಂಗ್ ಬೇಡ್ವಾ ತಗೋ. ಐ ಬಿಲಾಂಗ್ ಹಿಯರ್. ಇಲ್ಲೇ ಕೆಲಸ ಬ್ರೋ, ಇಲ್ಲೇ ಕೆಲಸ ಏನಾದ್ರು ಇದೆಯಾ ಹೇಳಿ, ನನ್ಗೆ ಇಲ್ಲೇ ಬಂದ್ಬಿಡ್ತೀನಿ ನಾನು. ದಿನ ಯೂಟ್ಯೂಬ್ ವಿಡಿಯೋ ಮಾಡ. ಓಕೆ, ನೀವಾ? ನೈಸ್. ರೇರೆಸ್ಟ್ ಕಲರ್ ಇನ್ ಮಕಾವ್. ಇದು Rarest colour. ರೇರೆಸ್ಟ್ ಕಲರ್. Okay. ಇದು ಪ್ರೈಸ್ 13 lakh ಇದೆ. 13 lakhs. Imagine 13 lakhs. ಬ್ಲೂ ಅಂಡ್ ಎಲ್ಲೋ ಮಕಾವ್. Okay. ಅದು ಪ್ರೈಸ್ 1,15,000
ಓಕೆ, ಇದೆಲ್ಲ ಸನ್ಕ್ಯೂರ್ ಅಲ್ವಾ? ರೇರೆಸ್ಟ್ ಕಲರ್ ಆದ್ರೆ 45-50,000 ಗೆಲ್ಲ ಸಿಗುತ್ತೆ. ಓಕೆ, ಹಾ, ಸನ್ಪ್ಯೂರ್ ಪಿಸ್ಟಾ ಕಾಕಟೇಲ್ ಅಂತ ಇದು ನೇಮ್ ಇಸ್ ಗೊಂಬೆ ಅಂತ ಇಟ್ಟಿದೀವಿ. ಇದು ಫುಲ್ ಫ್ರೆಂಡ್ಲಿ ಇದೆ. ಏನ್ ಹೆಸರು? ಸನ್ಪ್ಯೂರ್ ಪಿಸ್ಟಾ ಕಾಕಟೇಲ್. ಏನ್ ಹೆಸರು ಅಂತ ಹೇಳಿ? ಗೊಂಬೆ. ಓ ಮೈ ಗುಡ್ನೆಸ್, ಗೊಂಬೆ ಅಂತ ಇದೆ ಹೆಸರು. ಗೊಂಬೆ ತರಾನೇ ಇದೆ. ಐ ಲವ್ ಯು ಅಂತ ಹೇಳುತ್ತೆ ಮಕಾವ್. ನಾವ್ ಹೇಳ್ತಾ ಇರೋದೆಲ್ಲ ಅದ್ ಹೇಳತ್ತಂತೆ. ಅದು ಸ್ಟೆಪ್ ಅಪ್ ಅಂದ್ರೆ ಹತ್ತುತ್ತೆ, ಸ್ಟೆಪ್ ಡೌನ್ ಅಂದ್ರೆ ಇಳಿಯುತ್ತೆ. ಓ ಮೈ ಗಾಡ್, ಎಲ್ಲ ಟ್ರೈನ್ಡ್. ಟೇಮ್ಡ್ ಅಲ್ವಾ ಅದೆಲ್ಲ? ಹಾ, ಇಲ್ಲ. ಓಕೆ 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 ಸೋ ಕ್ಯೂಟ್. ದಿಸ್ ಇಸ್ ಎಕ್ಲೇಟರ್. ಇದು ಫ್ರೆಂಡ್ಲಿ ಇದೆ, ಬಟ್ ಆದ್ರೆ ಇದಕ್ಕೆ ಗೋಲ್ಡು ಒಂದು ಸಿಲ್ವರ್ ಅಂದ್ರೆ ತುಂಬಾ ಇಷ್ಟ ಇದಕ್ಕೆ. ಇದು ಫಿಮೇಲ್ ಎಲ್ಲ ರೆಡ್ ಇರುತ್ತೆ, ಇನ್ನು ಮೇಲೆಲ್ಲ ಗ್ರೀನ್ ಇರುತ್ತೆ. ನೋಡಿ ಎಲ್ಲಿದೆಯಲ್ಲ ಗ್ರೀನ್, ಅದ್ಮೇಲು. ದಿಸ್ ಇಸ್ ಗ್ರೀನ್ ಚಿಕನ್. ಇದು ಗ್ರೀನ್ ಚಿಕನ್. ಇದ್ರಲ್ಲಿ ಲೆಗ್ಸ್ ಇದೆ, ಹೇಗೆ ತೋರಿಸ್ತೀನಿ. ಹೇಗೆ ಇಷ್ಟು ದಪ್ಪ ಇರುತ್ತೆ. ಒಂದು 4 days ಆಗಿದೆ, 3 ಇದೊಂದು 10 days ಒಳಗೆ ಎಗ್ ಓಪನ್ ಆಗಿ ಇದಾಗುತ್ತೆ, ಹೆಚಸ್ ಆಗುತ್ತೆ. ನೋಡಿ, ಇದು ಸನ್ ಕನ್ಯರ್ಸು, ರೇರೆಸ್ಟ್ ಕಲರು. ಆ ಸನ್ ಕನ್ಯರ್ಸ್ ಇದು 45,000 ಇದೆ ಒಂದು ಪೇರು. ಇದು ಬ್ರೀಡಿಂಗ್ ಪೇರು. ಸರಿ, ಹತ್ಕೋ ಬಾ ಬಾ ಬಾ. ಬಾ. ಅದಕ್ಕೆ ಗೋಲ್ಡ್ ಅಂಡ್ ಸಿಲ್ವರ್ ಅಂದ್ರೆ ತುಂಬಾ ಇಷ್ಟ. ಅದು ಫಿಮೇಲ್ ಅಲ್ವಾ, ಲೇಡೀಸ್ ತರ ಎಲ್ಲ ಅಟ್ರಾಕ್ಷನ್ ಜಾಸ್ತಿ. ಹಾಯ್, ಹೇಳು. ಮಕಾವಲ್ಲಿ ಯಾವ ತರ ಅಂದ್ರೆ ನೀವು ಯಾವ ತರ ಟ್ರೀಟ್ ಮಾಡ್ತೀರ ಆ ತರ. ನೀವು ಫ್ರೆಂಡ್ಲಿ ಆಗಿದ್ರೆ ಫ್ರೆಂಡ್ಲಿ ಆಗಿ, ನೀವೇನಾರ ಅದಕ್ಕೊಂದ್ ಸ್ವಲ್ಪ ರ್ಯಾಶ್ ಆಗಿ ಟ್ರೀಟ್ ಮಾಡಿದ್ರೆ ಅದು ರ್ಯಾಶ್ ಆಗುತ್ತೆ. ಅದಕ್ಕೊಂದ್ ಸ್ವಲ್ಪ ಹಿಂಗೆ ಟಚ್ ಮಾಡೋಕೆ ಹೋದ್ರೆ ಅದು ರ್ಯಾಶ್ ಆಗ್ಬಿಡುತ್ತೆ. ತುಂಬಾ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ಬೇಕು ಅದು ಮಕಾವನ್ನ. ಇದು ಇಗ್ವಾನ, ಇದು ನಾರ್ಮಲ್ ಪೀಸ್ ಇದೆ. ಇದು ಇದಕ್ಕೆ ಮೂರನೇ ಕಣ್ಣು ಇರುತ್ತೆ. ಇದರಲ್ಲಿ ಕ್ಲೈಮೇಟ್ಸ್ ಎಲ್ಲ ನೋಡುತ್ತೆ. ಕ್ಲೈಮೇಟ್ಸ್ ಎಲ್ಲ ಈಗ ಮಳೆ ಬಂದ್ರೆ ಇದೆಲ್ಲ ಸೆಕ್ಯೂರ್ ಮಾಡ್ಕೊಳ್ಳೋದು ಇದು 3ನೇ ಕಣ್ಣಿಂದ. ಇದ್ ಮೇಲಿಂದ ಕ್ಲೈಮೇಟ್ ನೋಡೇ ಇದನ್ನ ಮಾಡುತ್ತೆ. ಫುಲ್ ಫ್ರೆಂಡ್ಲಿ ಇದೆ. ವೆಜಿಟೇರಿಯನ್. ದಿಸ್ ಇಸ್ ವೆಜಿಟೇರಿಯನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತೀನಿ. ಈ ಇಗ್ವಾನಕ್ಕೆ ತುಂಬಾ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ. ಪಪಾಯ ಅಂಡ್ ಸಪೋಟ ಫ್ರೂಟ್ಸ್ ತುಂಬಾ ಇಷ್ಟ. ಕಲ್ಲಂಗಡಿ ಹಣ್ಣು ಅದಕ್ಕಿಂತ ತುಂಬಾ ಇಷ್ಟ. ತೃಪ್ತಿ ನಿಂತರ ಅಲ್ಲಿ ಬರ್ಡ್ಗೋಸ್ಕರ ವಾಟರ್ ಮಿಲನ್ ಕಟ್ ಮಾಡ್ತಾ ಇದ್ರೆ ಇದೇ ಬಂದು ತಿನ್ಬಿಡುತ್ತೆ ಅಷ್ಟು. ಒನ್ ಟೈಮ್ ಟೂ ಇದು ವಾಟರ್ ಮಿಲನ್ನ ತಿನ್ಬಿಡುತ್ತೆ. This is Typhomorian. Okay. Oh, ಎಷ್ಟು ವಯಸ್ಸು ಅದಕ್ಕೆ? ಇದಕ್ಕೆ 4 years. 4 years. 4 years. ಅಷ್ಟೇ ಸರ್. ಸೋ ಕ್ಯೂಟ್. ಏನ್ ಹೆಸರು? ಇದು ಲಾರಿ ಅಂತ. ಲಾರಿ. ಲಾರಿ. ಹಾಯ್ ಲಾರಿ. ಹೇ ಲಾರಿ. ಹಲೋ ಹೇಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ನತಾಶಾ ಗೌಡ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಎಂತ ನಿನ್ನ ಹೆಸರು? ಸೋ ಕ್ಯೂಟ್, ಅಮೇಝಿಂಗ್, ಸಕ್ಕತ್ತಾಗಿದೆ. 4 years ನಂಬಕ್ಕೆ ಆಗಲ್ಲ. ಸೊ ಗೈಸ್, ಫೈನಲಿ ವಿ ಆರ್ ಹಿಯರ್ ಫಾರ್ ಟೀ ಬ್ರೇಕ್. ವಿ ಆರ್ ಡನ್ ವಿತ್ ಆಲ್ ದ ಆಕ್ಟಿವಿಟೀಸ್. ಎಲ್ಲ ಆಕ್ಟಿವಿಟೀಸು ಸಕ್ಕತ್ತಾಗಿತ್ತು. ಬರ್ಡ್ಸ್ ಏವಿಯರಿ ಸಕ್ಕತ್ತಾಯ್ತು, ಅಮೇಝಿಂಗ್ ಆಗಿತ್ತು. ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತೂ ಲವ್ಲಿ, ಸಕ್ಕತ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ವಿ ಆರ್ ವೆರಿ ಹ್ಯಾಪಿ, ಸ್ಯಾಟಿಸ್ಫೈಡ್. ಸೊ ಅದೆಲ್ಲ ಮುಗಿಸ್ಕೊಂಡು ಟೀ ಬ್ರೇಕ್ ಬಂದಿದೀವಿ. ಇವಾಗ ಗೋಲಿ ಬಾಜೆ ಕೊಟ್ಟಿದ್ದಾರೆ, ಜೊತೆ ಕಾಫಿ ಇದೆ. ಆಸ್ ಯೂಶುವಲ್ ಕಾಫಿ ತಗೊಂಡಿದ್ದೀವಿ. ಜೊತೆಗೆ ದೇ ಹ್ಯಾವ್ ಪಾನಿಪುರಿ ಆಲ್ಸೋ. ಸೊ ದಟ್ಸ್ ಒಂಥರ ಪ್ಲಸ್ ಆಯ್ತು. ಇವಾಗ ಸಕ್ಕತ್ತಾಗಿದೆ. ಸೊ ಓವರ್ ಆಲ್ ನಾನಂತೂ 10 on 10 ರೇಟಿಂಗ್ ಕೊಡ್ತೀನಿ. ಅ ಬಿಗ್ ಥಮ್ಸ್ ಅಪ್ ಫ್ರಮ್ ಮೈ ಎಂಡ್. ಸೊ ಗೈಸ್, ನಿಮ್ಗೆಲ್ಲ ಹೇಗ ಅನಿಸ್ತು? ತೃಪ್ತಿ ಹೇಗಿತ್ತೆ? ಸೂಪರ್ ಆಗಿತ್ತು. ಏನ್ ಇಷ್ಟ ಆಯ್ತು? ನೀರಲ್ಲಿ ಆಡಿದ್ ಇಷ್ಟ ಆಯ್ತು. ರೈನ್ ಡ್ಯಾನ್ಸ್ ಇಷ್ಟ ಆಯ್ತು ನಂಗೆ ಸಿಕ್ಕಾಪಟ್ಟೆ. ಯಶಿಕಾ ಹೇಗಿತ್ತು ಮಗ್ನೆ? ಚೆನ್ನಾಗಿತ್ತು. ನಾನು ಎಲ್ಲ ಆಕ್ಟಿವಿಟೀಸ್ ಆಡಿದೆ. ನನಗ್ ತುಂಬಾ ಇಷ್ಟ ಆಗಿದ್ದು ನೀರಲ್ಲಿ ಆಡಿದ್ದು. ಸೈಕ್ಲಿಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ದ ಬರ್ಡ್ಸ್
ಆ ಪ್ರಾಣಿಗಳು ಮುಟ್ಟೋದಿಕ್ಕೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಮತ್ತೆ ಆ ಡಾಗ್ ಎಷ್ಟು ಕ್ಯೂಟ್ ಆಗಿತ್ತು ಅಂದ್ರೆ ನಂಗೆ ತುಂಬಾ ಇಷ್ಟ ಆಗಿದೆ. ಅದು ಆ ಬೊಂಬೆ, ಆ ಪಕ್ಷಿ ಹೆಸರು ಬೊಂಬೆ ಅಂತ. ಇಟ್ ವಾಸ್ ಟೂ ಕ್ಯೂಟ್, ಅದೆಲ್ಲ ಎಷ್ಟು ಮುದ್ದಾಗಿತ್ತು, ನಂಗೆ ಅದು ತುಂಬಾ ಇಷ್ಟ ಆಯ್ತು. ಓಕೆ, ಇವಾಗ ನಮ್ಮ ಮದರ್ ಇಂಡಿಯನ್ ಕೇಳೋಣ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಂಗೆ ನೀರಲ್ಲಿ ಆಡಿ ತುಂಬಾ ಇಷ್ಟ ಆಯ್ತು. ಅವರು ಒಂಥರ ಫುಲ್ ವಾಟರ್ ಅಲ್ಲಿ ಅಂದ್ರೆ ಮರ್ಮೇಡ್ ಆಗಿ ಹುಡ್ಬೇಕಾಗಿತ್ತು. ಅಪ್ಪಿ ತಪ್ಪಿ ನಮ್ಮ ಅಮ್ಮ ಹುಟ್ಬಿಟ್ಟಿದ್ದಾರೆ. ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ನಾವು ಈಗ ಟೀ ಬ್ರೇಕ್ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೊರಡೋದಷ್ಟೇ ಬಾಕಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಡೂ ಕನ್ಸಿಡರ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಅನಿಸ್ತು ಅಂತ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಲಿ ಮತ್ತೊಂದು ಕಾಂಟೆಂಟ್ ಜೊತೆಗೆ. ಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.